ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಗಾಯ್ಸ್, ಇವತ್ತೇನಪ್ಪ ಬೆಳಗ್ಗೆನೆ ಲಾಗ್ ಸ್ಟಾರ್ಟ್ ಮಾಡಿದಾಳೆ ಅಂತ ಅನ್ಕೊಂತಿದ್ದೀರಾ. ಟೈಮ್ ಇವಾಗ 5 ಗಂಟೆ. ಸೊ ಇವಾಗ ಇನ್ನು ಕತ್ಲಿದೆ. ಓಕೆ, ಇವತ್ತು ಇಷ್ಟು ಬೇಗ ರೆಡಿಯಾಗಿರೋ ಕಾರಣ ಒಂದೇ, ಇವತ್ತು ನಾವು ಹೊರಗಡೆ ಹೋಗ್ತಿದ್ದೀವಿ. ಎಲ್ಲಿ ಹೋಗ್ತೀವಿ, ಏನು ಮಾಡ್ತೀವಿ ಅನ್ನೋದು ನೀವು ನಮ್ಮ ಲಾಗ್ನ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ. ಪ್ಲೀಸ್ ನಮ್ಮ ಲಾಗ್ನ ನೋಡಿ. ಓಕೆ, ನಾವು ಇವಾಗ ಆಟೋದಲ್ಲಿ ಕೂತಿದ್ದೀವಿ. ಬೆಳಗ್ಗೆ 7 ಗಂಟೆ ಆಗಿದೆ. ಆಟೋದಲ್ಲಿ ಯಾರೂ ಇಲ್ಲ, ನಾನು ಅಮ್ಮನ ಬಿಟ್ಟರೆ ಯಾರು ಹೋಗ್ತಿಲ್ಲ. ಇವಾಗ ಆಟೋ ಚಾಲನೆ ಆಯಿತು. ಈಗ ಬಂದು HK ಸರ್ಕಲ್ಲಿಗೆ ಇಳಿದ್ವಿ. ಅಲ್ಲೊಂದು ಚೀಲ ಬಿದ್ದಿತ್ತು. ಆ ಚೀಲದಾಗೆ ಏನಾದರೂ ದುಡ್ಡು ಗಿಟ್ಟಿದೆಯೇನೋ ಅಂತ ನೋಡ್ಲಿಕ್ಕೆ ಹೋದೆ. ಅಲ್ಲಿ ಖಾಲಿ ಚೀಲ. ನಮ್ಮ ಹಣೆ ಬರೋಕ್ಕೆ ನಮಗೇನು ಸಿಗಲ್ಲ. ನಾನು ಲಾಗ್ ಮಾಡ್ತಾ ಹೋಗುವಾಗ ಬೇರೆ ಹುಡುಗರು ಕೂಡ ಅಲ್ಲಿ ಲಾಗ್ ಮಾಡ್ತಾಯಿದ್ರು. ಸೀದಾ ಹೋಗಿದ್ದೆ ನಮ್ಮ ಅತ್ತೆ ಮನೆಗೆ. ನಮ್ಮ ಮಾವ ಪೂಜೆ ಮಾಡ್ತಾಯಿದ್ರು ಬಾಗಿಲಿಗೆ. ಆಮೇಲೆ ಒಳಗೆ ಹೋದ್ವಿ. ಅವರಿನ್ನೂ ಅವಾಗಿನೂ ಎದ್ದಿದ್ರು 7:45 ಎದ್ದು ಅದೇ ತನಕ ಕೂತ್ಕೊಂಡಿದ್ರು. ಪೂಜೆ ಸಾಮಾನು ಎಲ್ಲ ಜೋಡಿಸಿದ್ರು. ಇವರು ನಮ್ಮ ಅಕ್ಕ, ನಮ್ಮ ಅತ್ತೆ ಮಗಳು ಫುಲ್ ಪೂಜೆ ಸಾಮಾನು. ಪಾಪ ರಾತ್ರೆಲ್ಲ ಮಲಗಿಲ್ಲ. ತುಂಬಾ ಎಲ್ಲದನ್ನು ಜೋಡಿಸಿ ಇಟ್ಟಿದ್ರು. ಓಕೆ, ಪೂಜೆ ಸಾಮಾನು ಎಲ್ಲ ಜೋಡಿಸಿದ ಮೇಲೆ ಕಳಸಕ್ಕೆ ಎಲೆ ಇಡ್ತಾಯಿದ್ರು ಅಮ್ಮ. ಇತ್ತಾಗೆ ಪೂಜೆ ಸಾಮಾನೆಲ್ಲ ತುಂಬ್ಕೊತಾ ಇದ್ರು ಬ್ಯಾಗಿಗೆ. ಇವಾಗ ನಮ್ಮ ಅಕ್ಕ ಸೀರೆ ಉಟ್ಕೊಂಡು ಚಂದವಾಗಿ ಬಂದರು. ಬೆಳಗ್ಗೆನೇ ನೈಟಿಯಲ್ಲಿದ್ದರು. ಆಮೇಲೆ ಬೇಗನೆ ಟೈಮ್ ಆಯಿತು ಅನ್ಕೊಂತಾನೆ ಗಂಗಮ್ಮ ಪೂಜೆ ಅಂತ ಮಾಡ್ತಾರೆ, ಗೃಹಪ್ರವೇಶ ದಿವಸ ಪೂಜೆಗೆ ಬಂದಿದ್ವಿ. ಇವರು ಕಂಕಣ ಕಟ್ಕೊತಾ ಇದ್ವಿ. ನನಗೆ ನನ್ನ ಅಕ್ಕ ಕಟ್ತವಳೆ. ಏನೋ ನಮ್ಮ ಅತ್ತೆ ಹೇಳ್ತವ್ರೆ, ಅದಕ್ಕೆ ನಾನೇನೋ ಕಮೆಂಟ್ ಮಾಡ್ತಿದ್ದೀನಿ. ನನ್ನ ಕಡೆ ಸಾಕು ಹಿಡ್ದಿದ್ದು, ನಮ್ಮ ಅತ್ತೆ ಕಡೆ ಕ್ಯಾಮ್ರಾ ಹಿಡೀರಿ ಅಂತ ನಾನು ಹೇಳ್ತಾಯಿದ್ದೆ. ನಮ್ಮ ಅತ್ತೆ ಕಂಕಣ ಕಟ್ಕೊಂಡ್ರು. ಇಲ್ಲಿ ಪೂಜೆ ಎಲ್ಲ ರೆಡಿಯಾಗಿತ್ತು. ತುಂಬಾ ಚೆನ್ನಾಗಿ ಪೂಜೆ ಆಗಿತ್ತು. ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ಅಮ್ಮ, ಅತ್ತೆ ಎಲ್ಲರೂ ಸೇರಿಕೊಂಡು ತುಂಬ ಚೆನ್ನಾಗಿ ಪೂಜೆ ಎಲ್ಲ ಮುಗಿಸ್ಕೊಂಡ್ರು. ಓಕೆ, ಇವಾಗ ಪೂಜೆ ಎಲ್ಲ ಮುಗಿದ್ಮೇಲೆ ಮನೆ ಮಗಳು ಅಂದರೆ ನಮ್ಮಮ್ಮ ಮನೆ ಮಗಳಲ್ಲ, ಅಕ್ಕ. ಓಕೆನಾ, ಅಕ್ಕನ ಕೈಯಲ್ಲಿ ಅಕ್ಕನ ಗಂಗಮ್ಮನ ಪೂಜೆನ ಮಾಡ್ತಾರಂತೆ, ಓರಿಸ್ಕೊಂಡು ಹೋಗ್ತಾರಂತೆ. ನಾನು ಸರಿಯಾಗಿ ಹೇಳ್ತಿಲ್ಲ ಅನಿಸುತ್ತೆ. ಅದನ್ನು ಸೀದಾ ಮನೆ ತನಕ ತಗೊಂಡೋಗ್ತಾರೆ. ಅಮ್ಮನ ತಲೆ ಮೇಲೆ ಗಂಗಮ್ಮ ತಾಯಿನ ಓರಿಸ್ಕೊಂಡು ಹೋಗ್ತಾಯಿದ್ದೀವಿ. ನಮ್ಮ ಮಾವನ ಹೆಂಡ್ತಿ ಹಾಯ್ ಮಾಡ್ತಾಳೆ. ಈಗ ಸೀದಾ ಮನೆಗೆ ಬಂದ್ವಿ. ನಮ್ಮ ಮಾವ ಇವರು ಪೂಜೆ ಮಾಡ್ತಿರೋದು. ಹಿಂದ್ಗಡೆ ಕಳಸ ಹಿಡ್ಕೊಂಡು ಇನ್ನೊಂದು ಇದರಲ್ಲಿ ನಿಂತಿರೋದು ನಮ್ಮ ಅಕ್ಕ, ಅಂದರೆ ನಮ್ಮ ಅತ್ತೆ ಮಗಳು. ಅವ್ರದ್ದೇ ಮನೆ ಗೃಹಪ್ರವೇಶ ಕೂಡ. ತುಂಬ ಚೆನ್ನಾಗಿ ನಮ್ಮ ಮಾವ ಪೂಜೆ ಮಾಡ್ತಾರೆ. ಅವ್ರಿಗೇನಿಲ್ಲ ಅಂದರೂ ಒಂದು ಅರ್ಧ ಗಂಟೆನಾದರೂ ಬೇಕು. ತುಂಬ ಸಮಾಧಾನದಿಂದ ಪೂಜೆ ಮಾಡ್ತಾರೆ ಅವರು. ಸೊ ಪೂಜೆ ಎಲ್ಲ ಮುಗಿದ್ಮೇಲೆ ಬಾಗಿಲಿಗೆ ವಿಭೂತಿ ಕಟ್ಟು, ಅರಿಶಿನ ಕುಂಕುಮ ಹಚ್ಚಿ ತುಂಬ ಚೆನ್ನಾಗಿ ಪೂಜೆ ಮಾಡ್ತಾರೆ. ಆಮೇಲೆ ಅರಿಶಿನ ಕುಂಕುಮನೂ ಹಚ್ತಾರೆ. ಇವಾಗ ಬಾಗಿಲಿಗೆ ಅರಿಶಿನ ಕುಂಕುಮ ಹಚ್ಚಿದ ಮೇಲೆ ಅಮ್ಮನಿಗೂ ಕೂಡ ಅದು ಹೊತ್ಕೊಂಬಂದಿರ್ತಾರಲ್ಲ ಗಂಗೆನ, ಅದಕ್ಕೂ ಕೂಡ ಅರಿಶಿನ ಕುಂಕುಮನ ಹಚ್ಚಿ ಒಳ ತುಂಬಿಸ್ಕೊತಾರೆ. ತುಂಬಿಸ್ಕೊಳೋಕ್ಕಿಂತ ಮುಂಚೆ ಬಾಗಿಲಿಗೆ ಮಳೆ ಬಡಿತಾರೆ. ಅದು ತಾಮ್ರದ್ದು ಅಂತ ಹೇಳ್ತಾರೆ ಮಳೆ. ಸೊ ಹೆಬ್ಬೊಟ್ಟಲ್ಲಿ ಇಟ್ಟು ಮಳೆನ ಬಡಿತಾರೆ ಕೂಡ. ಅಮ್ಮ ನನ್ನ ಕಾಲು ಮುಟ್ಟಿದ್ರು ಅನ್ನೋ ಕಾರಣಕ್ಕೆ ಅಮ್ಮ ನನ್ನ ಸಣ್ಣ ಮಾಡ್ತವ್ರೆ. ಆಮೇಲೆ ಹಾಲು ಉಕ್ಸೋ ಕಾರ್ಯಕ್ರಮ, ತುಂಬ ಚೆನ್ನಾಗಿ ಹಾಲು ಉಕ್ಸೋ ಕಾರ್ಯಕ್ರಮ ಮುಗೀತು. ಅಮ್ಮ ಪೂಜೆ ಮಾಡ್ತಿದ್ದಾರೆ. ಅಲ್ಲಿ ಅಕ್ಕ ಬೇರೆ ಮೇಲ್ಗಡೆ ಒಂದಿದೆ, ಮೇಲ್ಗಡೆ ಪೂಜೆ ಮಾಡೋಕ್ಕೆ ಹೋಗಿತ್ತು. ಹಂಗಾಗಿ ಒಂದೊಂದೇ ಪೂಜೆ ಬೇಗ ಮುಗಿದ್ರೆ ತುಂಬ ಅನುಕೂಲ ಅಂತ ಅಮ್ಮ ಒಲೆ ಮೇಲೆ ಹಾಲನ್ನು ಹಾಕ್ತಿದ್ದಾರೆ. ಸೊ ಈ ಕಡೆ ದೇವರು ಪಡ್ಲಿಗಳೆಲ್ಲ ಕರೆಸಿರ್ತಾರೆ. ದಾಸಪ್ಪಗಳನ್ನ ಪಡ್ಲಿಗಳನ್ನೆಲ್ಲ ಕರೆಸಿ ಅದಕ್ಕೆ ತುಂಬಿಸಿ ಪೂಜೆ ಮಾಡ್ತಾರೆ. ಸೊ ಅದನ್ನು ಶಾಸ್ತ್ರನ ಮಾಡ್ತಿದ್ದಾರೆ. ಮನೆಯಲ್ಲಿ ಯಾವುದೇ ತರಕಾರಿ ಇದೆಯೋ ಅದೆಲ್ಲ ಪದಾರ್ಥಗಳನ್ನು ಇಟ್ಟು
ಸೊ ತುಂಬ ಚೆನ್ನಾಗಿ ನನಗೆ ಹೇಳಕ್ಕೆ ಬರ್ತಾ ಇಲ್ಲ, ಅಷ್ಟು ಚೆನ್ನಾಗಿ ಪೂಜೆ ಮಾಡ್ತಾರೆ. ಅಮ್ಮ ಪೂಜೆ ಮಾಡ್ತಿರೋದು, ಈ ಕಡೆ ನಮ್ಮ ಮಾವನ ಹೆಂಡತಿ ಎಲ್ಲದನ್ನು ಅಮ್ಮನಿಗೆ ಕೊಡ್ತಿದ್ದಾರೆ. ಏನು ಕೇಳ್ರಿ ತಗೊಂಡವ ನಿನ್ನ ಮಗನ ತೋರಿಸಿ ನೀನು ತಗೊಂಡಿಯಲ್ಲ ಇಷ್ಟು ಮಟ್ಟಿಗೆ ಅದೀನಿ. ಪಾಪ ಹುಡುಗನ ತೋರಿಸಿ ಏನೋ ತೋರ್ಕತ್ತವ ಇಲ್ಲವ ಏನಾರು ಒಂದು ಒಳಗೆ ಮಾತಾಡು. ದೇವ್ರು ಬಂದು ಅಷ್ಟು ಜೋರಾಗಿ ಬಂದಿರ್ತಾರ ನಾನು ಕೇಳು ದೋಣಿಗೆ ಹಾಕ್ಬೇಕಾ ಕರೆಕ್ಟ್ ಇಟ್ಟದ ಬಾರಪ್ಪ, ನೀನೇನು ಹೇಳ್ತೀಯ? ಓಕೆ, ಪಡ್ಲಿಗೆಲ್ಲ ತುಂಬಿದ ಮೇಲೆ ಕೂರಿಸಿ ಅಕ್ಕನ ಗಂಡಿಗೆ ಅವ್ರ ಹಸ್ಬೆಂಡಿಗೆ ಕೂರಿಸ್ಬಿಟ್ಟು ಬಟ್ಟೆ ಕೊಡ್ತಿದ್ದಾರಮ್ಮ. ನಮ್ಮ ಮನೆಯಲ್ಲಿ ಪುಟ್ಟ ಕಾಣಿಕೆ ಅವರಿಗೆ ಶುಭವಾಗಲಿ ಅಂತ ಕೋರಿ ಹಾರೈಸಿ ಆಶೀರ್ವದಿಸಿ ಹೋಗೋ ಪ್ರೋಗ್ರಾಮು. ಆಮೇಲೆ ನಮ್ಮ ಮಾವನ ಹೆಂಡತಿನೂ ಕೂಡ ಬಂದು ಬಟ್ಟೆನ ಕೊಡ್ತಾರೆ. ಓಕೆ, ಇವರೇ ನಮ್ಮ ಮಾವನ ಹೆಂಡ್ತಿ. ತುಂಬ ದಿನ ಆದಮೇಲೆ ಅನ್ನೋದಕ್ಕಿಂತ ತುಂಬ ವರ್ಷ ಆಯಿತು ಅನಿಸುತ್ತೆ ನಾವು ಅವರು ಭೇಟಿಯಾಗಿ. ಈ ಫಂಕ್ಷನಲ್ಲಿ ಭೇಟಿಯಾದ್ವಿ. ಸೊ ತುಂಬ ಚೆನ್ನಾಗಿ ಮಾತಾಡಿದ್ವಿ. ಇವಾಗ ಅವರು ಕೂಡ ಬಟ್ಟೆ ಕೊಡ್ತವ್ರೆ. ಯಾರಪ್ಪ ನಮ್ಮ ಅವನ ಹೆಂಡ್ತಿ ಅಂದರೆ ನಮ್ಮಮ್ಮನ ತಮ್ಮನ ಮಗನ ಹೆಂಡ್ತಿ. ಓಕೆನಾ? ಇವಾಗ ಅವರು ಕೂಡ ಬಟ್ಟೆ ಎಲ್ಲ ಕೊಟ್ಟು ಶುಭವಾಗಲಿ ಅಂತ ಕೋರಿದ್ದಾರೆ, ಹಾರೈಸಿದ್ದಾರೆ. ಮತ್ತು ತಲೆ ಮೇಲೆ ಮಡ್ಲಿಕ್ಕೆ ಅವೆಲ್ಲ ಹಾಕ್ತಾಯಿದ್ದಾರೆ. ಸೊ ತುಂಬ ಖುಷಿ ಆಗ್ತಿದೆ ಇವೆಲ್ಲ ನೋಡ್ತಾ ಇದ್ರೆ ಶಾಸ್ತ್ರಗಳನ್ನು. ಇದೆಲ್ಲ ಪುಣ್ಯ ಮಾಡಿರಬೇಕು. ಮಕ್ಕಳು ತಂದೆ ತಾಯಿ ಇದ್ದಂಗೆ ಮನೆ ತಗೊಂಡು ಅವರು ಸಮ್ಮುಖವಾಗಿ ಮನೆ ಗೃಹಪ್ರವೇಶ ಮಾಡ್ಕೊಳ್ಳೋದು ಎಲ್ಲರಿಗೂ ಅದೃಷ್ಟ ಸಿಗಲ್ಲ ಅನಿಸುತ್ತೆ. ನಮ್ಮ ನೇತ್ರಕ್ಕ ತುಂಬ ಅದೃಷ್ಟ ಮಾಡಿದೆ. ನಮ್ಮ ಮಾವ ನಮ್ಮ ಅತ್ತೆ ನಿಂತು ತುಂಬ ಖುಷಿಯಿಂದ ಆ ಮನೆ ಪ್ರೋಗ್ರಾಮ್ನ ಮಾಡಿಕೊಟ್ರು. ಅದನ್ನು ನೋಡಲಿಕ್ಕೆ ಒಂದು ಖುಷಿ ಆಯಿತು. ಸೊ ಇವಾಗ ಪಡ್ಲೆಗೆ ತುಂಬಿಸಾದ್ಮೇಲೆ ಎಲ್ಲರಿಗೂ ಊಟ ನೀಡ್ತಿದ್ದಾರೆ. ಅದೇ ದೇವ್ರು ಹೊತ್ತಿರ್ತಾರಲ್ಲ ಅವರು ಅವರಿಗೆ ಫಸ್ಟು, ಆಮೇಲೆ ನೆಕ್ಸ್ಟು ನಾವು ಕೂತ್ಕೊತೀವಿ ಊರಿಗೆ ಹೋಗಲಿಕ್ಕೆ ಟೈಮ್ ಆಗುತ್ತೆ ಅಂತ. ಆಮೇಲೆ ತುಂಬ ದಿನ ಆದಮೇಲೆ ಸಿಕ್ಕಿದ್ದೀವಿ ಅಂತ ಎಲ್ಲರೂ ಒಂದೊಂದು ಸೆಲ್ಫಿ ತೊಗೊಂಡ್ವಿ. ತುಂಬ ಖುಷಿ ಆಯಿತು. ಈ ಥರ ಸಣ್ಣ ಪುಟ್ಟ ಖುಷಿನೇ ನಮ್ಮ ಜೀವನದಲ್ಲಿರೋದು ಅಲ್ವಾ? ಇಲ್ಲಿಗೆ ನಾನು ಏನೇ ಇದ್ದೀನಿ. ಎಲ್ಲರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಓಕೆ, ಬಾಯ್.